ನಮಸ್ಕಾರ ಸ್ನೇಹಿತರೆ, ನಾನಿನ್ನ ಬಿಡಲಾರೆ ಹೊಸ ರೂಪದಲ್ಲಿ ಬರುವ ಈ ಸಿನಿಮಾದ ಬಗ್ಗೆ ನೀವು ತಿಳಿಯಬೇಕಾದ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ನಿರ್ಮಾಪಕ ಭಾರತಿ ಬಾಲಿ ಮತ್ತು ನಿರ್ದೇಶಕ ನವೀನ್ ಜಿಎಸ್ ಅವರ ಈ ಪ್ರಯತ್ನ ಹೇಗಾಗಿದೆ? 1979ರ ಹಿಟ್ ಸಿನಿಮಾದ ಹೆಸರನ್ನು ಪುನಃ ಬಳಸಿ ತಯಾರಿಸಿರುವ ಈ ಹೊಸ ಹಾರರ್ ಕತೆ ಪ್ರೇಕ್ಷಕರಿಗೆ ಯಾವ ಮಟ್ಟಕ್ಕೆ ತಲುಪಿದೆ? ಬಾಲಿ, ಭಾರತಿ, ಲೋಹಿತ್, ಶ್ರೀನಿವಾಸ್ ಪ್ರಭು ಮೊದಲಾದ ಹೊಸ ಕಲಾವಿದರ ಅಭಿನಯ ಹೇಗಿದೆ? ಸಿನಿಮಾ ನೋಡೋಕೆ ಅರ್ಹವೇ ಅಥವಾ ಬಿಟ್ಟುಕೊಡೋದೆ? ಇವೆಲ್ಲವನ್ನು ಇಂದಿನ ವಿಮರ್ಶೆಯಲ್ಲಿ ವಿವರಿಸುತ್ತೇವೆ. ಬೆಲ್ ಐಕಾನ್ ಒತ್ತಿ ಈ ವಿಮರ್ಶೆಯನ್ನು ಸಂಪೂರ್ಣವಾಗಿ ಆನಂದಿಸಿ. ನಾನಿನ್ನ ಬಿಡಲಾರೆ ಕತೆ ಸಂಕ್ಷಿಪ್ತ. ಚಿತ್ರದ ಕತೆ ಆರಂಭದಲ್ಲಿ ರೋಮಾಂಚನ ಮತ್ತು ದೆವ್ವದ ಅಂಚಿನ ಸುತ್ತ ತಿರುಗುತ್ತದೆ. ಒಂದು ಎಸ್ಟೇಟ್ನ ಹಾಳು ಮನೆಗೆ ಕೆಲವು ಹುಡುಗರು ದೆವ್ವದ ಅಸ್ತಿತ್ವವನ್ನು ಹುಡುಕಲು ಹೋಗುತ್ತಾರೆ. ಮೊದಲಾರ್ಧವು ಸಾಮಾನ್ಯ ದೆವ್ವ ಕಥೆಯ ಅನುಭವವನ್ನು ನೀಡಿದರೂ ಇಂಟರ್ವಲ್ ನಂತರದ ಭಾಗವು ಆಕರ್ಷಕ ತಿರುವುಗಳನ್ನು ತೋರಿಸುತ್ತದೆ. ಮೊದಲಾರ್ಧ ಹಾಸ್ಯಕ್ಕೆ ಒತ್ತು ನೀಡುವ ಪ್ರಯತ್ನ ಮಾಡಿದ್ದು ಅಷ್ಟಾಗಿ ಪರಿಣಾಮಕಾರಿಯಾಗಿಲ್ಲ. ಇತ್ತೀಚಿನ ಕಾಮಿಡಿ ಡೈಲಾಗ್ಗಳು ಮತ್ತು ಪ್ಲಾಟ್ ಸಾಧಾರಣವಾಗಿವೆ. ದ್ವಿತೀಯಾರ್ಧ ಕತೆ ವೇಗ ಪಡೆಯುತ್ತದೆ. ದೆವ್ವದ ದೃಶ್ಯಗಳು ಮತ್ತು ಗ್ರಾಫಿಕ್ಸ್ ಮೆಚ್ಚುಗೆಗೆ ಪಾತ್ರ. ವಸ್ತುನಿಷ್ಠ ಮತ್ತು ವೈಜ್ಞಾನಿಕ ಹಿನ್ನೆಲೆ ಕಥೆಯನ್ನು ತೂಕ ನೀಡುತ್ತವೆ. ನಟನೆ ಮತ್ತು ಸಾಂದರ್ಭಿಕ ಮೆರುಗು. ಅಂಬಾಲಿ, ಭಾರತಿ ಅವರ ಚೊಚ್ಚಲ ನಟನೆಯು ಪ್ರಶಂಸನೀಯ. ವೀರೇಶ್ ಅವರ ಛಾಯಾಗ್ರಹಣ ಮತ್ತು ತ್ಯಾಗರಾಜ್ ಅವರ ಸಂಗೀತ ಸಿನಿಮಾಗೆ ಜೀವ ತುಂಬಿವೆ. ಇದು ಹೊಸ ಕತೆ ನಿರೂಪಣೆಗೂ ಪುನರ್ಕತೆಯ ಗಾತ್ರಕ್ಕೂ ಒಳ್ಳೆಯ ಸಮನ್ವಯ ಕಲ್ಪಿಸುತ್ತದೆ.